ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಧನು ಮನು 29ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ವ್ಲಾಗಲ್ಲಿ ನಿಮಗೆ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಚಕ್ಲಿ ಮತ್ತು ಸಂಡಿಗೆ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬೆಂಗಳೂರು ವೆದರು ಹೇಗೆ ಅಂತ ಹೇಳೋಕ್ಕೆ ಆಗಲ್ಲ. ಮಳೆಗಾಲದಲ್ಲೂ ಬಿಸಿಲು ಬರ್ತಾ ಇರುತ್ತೆ, ಬೇಸಿಗೆಗಾಲದಲ್ಲೂ ಮಳೆ ಬರ್ತಾ ಇರುತ್ತೆ. ಈ ಥರ ಉಲ್ಟಾ ಪಲ್ಟಾ ವೆದರ್ ಆಗ್ತಾ ಇರೋದ್ರಿಂದ ನಾವು ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಲೇಟಾಗಿ ವ್ಲಾಗನ್ನು ಹಾಕ್ತಾ ಇದ್ದೀವಿ ಅಷ್ಟೇ. ಬನ್ನಿ, ಚಕ್ಲಿ ಮತ್ತು ಸಂಡಿಗೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಪ್ರೋಸೆಸನ್ನು ತೋರಿಸ್ತೀನಿ. ಬನ್ನಿ 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 ನೋಡೋಣ. ಪಾತ್ರೆಯಲ್ಲಿ ಆ ಥರ ನೀರು ಬಿಸಿಗಿಟ್ಟಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಇಷ್ಟು ನೀರು ತೊಗೊಂಡಿದ್ದೀವಿ. ಈ ನೀರಿಗೆ ಈಗ ಅಕ್ಕಿ ಹಿಟ್ಟು, ನಾವು ಈ ಅಕ್ಕಿ ಹಿಟ್ಟಿಗೆ ಏನೇನು ಹಾಕಿದ್ದೀವಿ ಗೊತ್ತಾ? ಒಂದು ಚೀಲ ಅಂದರೆ 20 kg ಅಕ್ಕಿಗೆ 1 kg ಅಷ್ಟು ಸಬ್ಬಕ್ಕಿ ಹಾಕಿದ್ದೀವಿ. ಆ್ಯಂಡ್ ಧನಿಯಾ ಒಂದು 100 ಗ್ರಾಮ್ ಅಷ್ಟು ಧನಿಯಾ ಹಾಕಿದ್ದೀವಿ. ಆನಂತರ ಒಂದು 50 ಗ್ರಾಮ್ಗಿಂತ ಕಡಿಮೆ ಅಷ್ಟು ಮೆಣಸನ್ನು ಹಾಕಿದ್ದೀವಿ. ಅಂದರೆ ಹಿಟ್ಟು ಹಾಕ್ಸೋದಕ್ಕೆ 20 kg ಅಕ್ಕಿಗೆ ನಾವು 1 kg ಸಬ್ಬಕ್ಕಿ, 100 ಗ್ರಾಮ್ ಅಷ್ಟು ಧನಿಯಾ, 50 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಮೆಣಸನ್ನು, ಇಷ್ಟನ್ನು ಹಾಕಿ ನಾವು ಹಿಟ್ಟನ್ನು ಹಾಕ್ಸಿದ್ದೀವಿ. ಈಗ ನೋಡಿ, ಅಂಥ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಅದರಲ್ಲಿ 3/4 ಭಾಗದಷ್ಟು ನೀರು ಹಾಕಿದ್ವಿ. ಇನ್ನು 1/4 ಭಾಗದಷ್ಟು ನೀರನ್ನು ಇದರಲ್ಲಿ ಹಾಕ್ಕೊಂಡು ಅದಕ್ಕೆ 1 ಪಾತ್ರೆ ಹಿಟ್ಟನ್ನು ಹಾಕಿ ಕಲಿಸ್ತೀವಿ ಇದರಲ್ಲಿ. ಅಂದರೆ ಅದಕ್ಕೆ ಕೊಟ್ಟರೆ ಹಾಕೋದಕ್ಕೆ ಅಂತ ಹೇಳಿ ಇದನ್ನು ಕಲಿಸೋವಂಥದ್ದು. ಈಗ ಇದೇ ಹಿಟ್ಟಿಗೆ ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ ನೋಡಿ. ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತೀವಿ. ಆನಂತರ ಇದು ಕಸಕಸೆ ಗೊತ್ತಲ್ವಾ, ಇದು ಇಷ್ಟೇ ಸಾಕು, ಏನು ಜಾಸ್ತಿ ಹಾಕ್ಬೇಕಂತ ಏನಿಲ್ಲ, ಲೈಟಾಗಿ ಟೇಸ್ಟಿಗೆ. ಆನಂತರ ಅಜ್ವಾನ, ಇದು ಅಜ್ವಾನ ಹಾಕಿದ್ವಿ. ಈಗ ಜೀರಿಗೆ ನೋಡಿ, ಜೀರಿಗೆನೂ ಏನು ಜಾಸ್ತಿ ಆಗ್ತಿಲ್ಲ, ಎಲ್ಲ ಇಷ್ಟಿಷ್ಟು ಹಾಕ್ತಾ ಹೋಗೋದು ಅಷ್ಟೇ, ಸಿಂಪಲ್ಲು. ಇದು ಸಂಡಿಗೆ ಅಂತೂ ಸಕ್ಕತ್ತಾಗಿ ಬರ್ತದೆ ಈ ಥರ ಎಲ್ಲ ಮಾಡಿದರೆ. ಇದು ಎಳ್ಳು, ಬಿಳಿ ಎಳ್ಳಿದು ತೊಗೊಂಡಿರೋದು, ಎಳ್ಳು ಹಾಕಿದ್ವಿ. ಆನಂತರ ಸೋಡಾ ಪುಡಿ ಹಾಕ್ತಾಯಿದ್ವಿ. ನೀವು ಇದಕ್ಕೆ ಹಪ್ಳದ ಖಾರ ಅಂತ ಸಿಗುತ್ತೆ, ನಾನು ತೊಗೊಂಡು ಬಂದಿರಲಿಲ್ಲ, ಸೋಡಾ ಅಷ್ಟೇ ಹಾಕ್ತಾಯಿದ್ದೀನಿ. ಹಪ್ಳದ ಖಾರ ಹಾಕಿದರೆ ಸೋಡಾ ಪುಡಿ ಹಾಕೋ ನೆಸೆಸಿಟಿ ಇರೋಲ್ಲ. ಹಪ್ಳದ ಖಾರ ಇಲ್ಲದೆ ಇರೋದ್ರಿಂದ ಇಷ್ಟೇ ನೋಡಿ, ಇಷ್ಟು ಸೋಡಾ ಹಾಕ್ತಾಯಿದ್ದೀವಿ ಆ ದೊಡ್ಡ ಪಾತ್ರೆಯಲ್ಲಿ ಮಾಡೋದಕ್ಕೆ ಸಂಡಿಗೆಗೆ. ಇದನ್ನೆಲ್ಲ ಈಗ ನಾವು ನೀಟಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಈ ಥರ ನೋಡಿ, ಹಿಂಗೆ ಮಾಡಿಕೊಂಡು ನೋಡಿ, ಹೊರಗಿಂದ ನಾವು ಆರಾಮಾಗಿ ಸಿಗುತ್ತೆ, ಏನು ಕಷ್ಟಪಡೋದು ಈ ಥರ ಎಲ್ಲ ಅಂದ್ಕೊತಿರ್ತೀವಿ. ಈ ಥರ ಎಲ್ಲ ಕಷ್ಟಪಟ್ಟು ಮಾಡ್ಕೊಂಡು ತಿಂದ್ರೇ ರುಚಿನೇ ಬೇರೆ ಇರುತ್ತೆ. ನಮಗೆ ಈಗ 2 ಇಯರ್ಸಿಂದ ಮಾಡ್ಕೊಳಕ್ಕಾಗಿರಲಿಲ್ಲ, ನಾವು ಹೊರಗಿಂದ ತೊಗೊಂಡಿದ್ದು. ಬಟ್ ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು ಮನೆ ಫುಡ್ಡನ್ನು. ಇದನ್ನು ಮನೆಯದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಪ್ಪಳ, ಸಂಡಿಗೆ, ಚಕ್ಲಿ ಇವೆಲ್ಲ ಸೂಪರು. ಅಮ್ಮರು ಮಾಡಿದ್ದು ತಿನ್ನೋದಕ್ಕೆ ಚೆಂದ ಇರುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ಮಾಡ್ಕೊಡೋಕ್ಕೆ ಅಂತಲೇ ಅಮ್ಮನ ಕರೆಸಿದ್ದೆ. ಇನ್ನು ಸಾಂಬಾರು ಪೌಡ್ರು ಮಾಡೋದು ಹೇಗೆ, ಅದು ಏನೇನು ಐಟಮು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಈಗ ಹಪ್ಪಳ, ಸಂಡಿಗೆ, ಚಕ್ಲಿ ಇದ್ರ ಬಗ್ಗೆ ಸಿಂಪಲ್ಲಾಗಿ ಪಾರ್ಟ್ 1 ಪಾರ್ಟ್ 2 ಥರ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಕೊಟ್ಟರೆ ಓಕೆ. ನೋಡಿ, ಹೀಗೆ ಕಲಿಸಿದ್ದೀನಿ ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಳ್ಳೋದು. ಇದನ್ನು ಆ ನೀರು ಬಿಸಿಗಿಟ್ಟಿದ್ದೀವಲ್ವ ಅದಕ್ಕೆ ಹಾಕಿಬಿಟ್ಟು ಗೂರಾಡಿದರೆ ಮುಗೀತು ಇಷ್ಟೇ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ತೋರಿಸುವೆ, ಸ್ಟೇ ಟ್ಯೂನ್ಡ್. ನೋಡಿ, ನೀರು ಇಷ್ಟು ಕಾದಿದೆ ನೋಡಿ, ಲೈಟಾಗಿ ಶೇಕ್ ಆಗ್ತಾಯಿದೆ, ಹೌದಾ? ಈ ಟೈಮಲ್ಲಿ ಇದನ್ನು ನಾವು ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಸುರಿದು ತಿರುಗಿಸ್ತಾ ಇರಬೇಕು. ಹಿಂಗೆ ತಿರುಗಿಸ್ಕೊಂತ ಸುರಿಬೇಕು, ಹಂಗಾದರೆ ಗಂಟಾಗೋದಿಲ್ಲ. ಹಿಂಗೆ ಒಬ್ಬರು ತಿರುಗಿಸ್ತಾ ಇರಬೇಕು, ಒಬ್ಬರು ಸುರಿತಾ ಇರಬೇಕು, ಇಷ್ಟೇ. ಹಿಂಗೆ ಹಾಕಿ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ಥರ ಕುದಿಯುವಾಗ ಒಂದ್ಸರಿ ನೀವು ಟೇಸ್ಟ್ ನೋಡಿ. ಈ ಟೈಮಲ್ಲಿ ಉಪ್ಪು ಏನಾದರೂ ಕಡಿಮೆ ಇದೆ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಫಸ್ಟಿಗೆ ಜಾಸ್ತಿ ಹಾಕಿದರೆ ತುಂಬ ಉಪ್ಪಾಗ್ಬಿಡ್ತವೆ ಸಂಡಿಗೆ. ಸೊ ಫಸ್ಟಿಗೆ ಕಡಿಮೆನೇ ಹಾಕಿದ್ವಿ ನಾವು. ಈಗ ಟೇಸ್ಟ್ ನೋಡಿದಾಗ ಸ್ವಲ್ಪ ಬೇಕನ್ನಿಸ್ತು, ಸೊ ಇನ್ನೊಂದು ಸ್ಪೂನ್ ಉಪ್ಪನ್ನು ಹಾಕಿದ್ದೀವಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೇ ಅದು ಕರೆಕ್ಟಾಗಿ ಆಗೋದು ಸಂಡಿಗೆ. ನೋಡಿ, ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಸಂಡಿಗೆಗೆ. ಸೂಪರ್. ಈಗ ಇನ್ನೊಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಇದನ್ನು ಕುದಿಸ್ಬಿಟ್ಟು ತಗೊಂಡೋಗಿ ಒಯ್ತಾ ಇರೋದೆ ಸಂಡಿಗೆನ. ಬನ್ನಿ ತೋರಿಸ್ತೀವಿ ನಮ್ಮ ಗುಂಡು ನಾವು ಹೇಗೆ ಸಂಡಿಗೆ ಒಯ್ತೀವಿ ಅಂತ. ಸ್ಟೇ ಟ್ಯೂನ್. ಇಷ್ಟೇ, ಇನ್ನು 2 ಮಿನಿಟ್ಸಿಗೆ ಆಫ್ ಮಾಡ್ತೀವಿ. ಇಷ್ಟೇ ಸಂಡಿಗೆದು. ನೋಡಿದ್ರಲ್ಲ ಸಂಡಿಗೆ ಹೇಗೆ ಮಾಡೋದು ಅಂತ. ಈಗ
ಈಗ ನೆಕ್ಸ್ಟು ಚಕ್ಲಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಎಸ್ ನೋಡಿ, ಚಕ್ಲಿಗೂ ಅಷ್ಟೇ ಸಂಡಿಗೆಗೆ ಹೆಂಗೆ ನಾವು ಕೊಟ್ಟರೆ ಹಾಕ್ತೀವಿ ಆ ಥರನೇ ಹಾಕಿ ಈ ಥರ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಮುದ್ದೆ ಮಾಡೋದಕ್ಕೆ ಹೆಂಗೆ ಹಿಟ್ಟು ಹಾಕ್ತೀವಲ್ವಾ ಆ ಥರ ಹಿಟ್ಟು ಹಾಕಬೇಕು. ಎಸ್ ನೋಡಿ, ಈಗ ಹಿಟ್ಟು ಹಾಕ್ತೀವಿ. ನಾನು ಈಗ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಪಾತ್ರೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಕೊಟ್ಟರೆ ಹಾಕೋದಕ್ಕೆ ಅದೇ ಪಾತ್ರೆಯಲ್ಲಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟನ್ನು ಯೂಸ್ ಮಾಡಿದ್ವಿ. ಈಗ ನೋಡಿ, ಒಂದು ಪಾತ್ರೆ ಹಿಟ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀವಿ. ಈ ಥರ ಹಾಕಿ ಸ್ವಲ್ಪ ಅದು ಬೇಯೋದಕ್ಕೆ ಬಿಡಬೇಕು ಒಂದು 5 ನಿಮಿಷ. ಅಲ್ಲಿಗೆ ಸೆಟ್ ಆಗುತ್ತೆ. ಆನಂತರ ಮುದ್ದೆ ಹೇಗೆ ನಾವು ಕೂಡಿಸ್ತೀವಿ ಆ ಥರ ಮಾಡ್ತಾ ಹೋಗೋದು ಅಷ್ಟೇ. ನೋಡಿ, ತನ್ಮಯ್ಯ ಅವರು ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಿಟ್ಟನ್ನೆಲ್ಲ ತಗೊಂಡು ಆ ಪಾತ್ರೆಗೆ ಹಾಕ್ಕೊಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅಮ್ಮ ಕಂದ ಏನು ಮಾಡ್ತಿದ್ಯಮ್ಮ? ಎಲ್ಲಿ ಅವಂಗೆ ಹೆಲ್ಪ್ ಮಾಡ್ತಿದ್ಯಾ? ಏನದು ಹಿಟ್ಟ? ಏನು ಮಾಡ್ತಾರೆ ಅದರಲ್ಲಿ? ಇಲ್ಲಿ ನೋಡು, ನನ್ನ ನೋಡಿ ಹೇಳು. ಹೌದು, ಪಾತ್ರೆಗೆ ಹಾಕ್ತಾರೆ ಹಿಟ್ಟು. ಸರಿ, ಆ ಹಿಟ್ಟಲ್ಲಿ ಏನು ಕೆಲಸ ಏನು ಮಾಡ್ತೀರಾ ನೀವು? ಸರಿ, ಅವ್ವಂಗೆ ಕೊಟ್ಮೇಲೆ ಅವ್ವ ಏನು ಮಾಡ್ತಾರ ಹಿಟ್ಟಲ್ಲಿ? ಚಕ್ಲಿ ಮಾಡ್ತಾರಾ? ಓಕೆ, ಒಂದು 5 ಮಿನಿಟ್ಸ್ ಮೇಲೆ ಆಗಿದೆ. ಇದನ್ನು ಕುದಿಯೋದಕ್ಕೆ ಬಿಟ್ಟು ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ತೋರಿಸೋದು. ಊಟಕ್ಕೆ ಮುದ್ದೆ ಮಾಡ್ತೀವಲ್ವಾ, ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಬೇಕಷ್ಟೇ. ಇದು ಅದೇ ಥರನೇ ಮಾಡೋದು. ನೋಡಿ, ಹಿಂಗೆಲ್ಲ ಹಾಕೊಂಡು ಹಿಂಗೆ ಕೂಡಿಸ್ಕೊಡ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಮೀಟ್ಬೇಕು ಇದನ್ನು. ಅಕಸ್ಮಾತು ಸ್ವಲ್ಪ ತೆಳ್ಳಗಾಯ್ತಪ್ಪ ಅನಿಸ್ತು ಅಂದರೆ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ಥರ ಮೀಟ್ಬೇಕು ಚೆನ್ನಾಗಿ. ನೋಡಿ, ಹಿಂಗೆ ಸೇಮ್ ಮುದ್ದೆ ಹೆಂಗೆ ಮಾಡ್ತೀವಿ ಅದೇ ಥರನೇ. ಇದು ಸ್ವಲ್ಪ ಸ್ಮೂತ್ ಇದ್ರೇ ಚೆನ್ನಾಗೆ. ತುಂಬ ಗಟ್ಟಿ ಮಾಡ್ಕೊಬೇಡ್ರಿ. ತುಂಬ ಗಟ್ಟಿ ಮಾಡ್ಕೊಂಡ್ರೆ ಚಕ್ಲಿ ಒತ್ತೋದಕ್ಕೂ ಸರಿಯಾಗಲ್ಲ, ಕಟ್ಟಾಗುತ್ತೆ. ಈ ಕಡೆ ಪೂರ್ತಿ ತೆಳ್ಳಗೆ ಆ ಥರನೂ ಮಾಡಬಾರ್ದು. ಮೀಡಿಯಮ್ ಆಗಿರ್ಬೇಕು ಯಾವಾಗಲೂ. ಮೀಡಿಯಮ್ ಆಗಿದ್ದರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದಕ್ಕಿದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇಷ್ಟು ಸ್ಮೂತಾಗಿದ್ದರೆ ಸಾಕು. ನೋಡಿ, ನೀರಲ್ಲಿ ಕೈ ಎತ್ಕೊಂಡು ಈ ಥರ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಹಂಗಾದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಎಲ್ಲ ಕೂಡಿಸ್ಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೀವಿ. ನೋಡಿ, ನೀರಲ್ಲಿ ಕೈ ಎತ್ಕೊಂಡು ಅದನ್ನು ಮುಟ್ಟಿದ್ರೆ ನೋಡಿ ಅಂಟ್ಲೇ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಈಗ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಇಟ್ಕೊಂಡು ಹಾಕೊಂಡ್ಬಿಟ್ರೆ ಮುಗೀತು ಅಷ್ಟೇ. ವಾವ್, ಸೂಪರ್. ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ತಾ ಇದ್ದಾಳೆ ತನು. ಏನು ಮಾಡಿದ್ರು ಬಿಡೋದೇ ಇಲ್ಲ, ಹಾಕೋದು ತಿಂತಾ ಇರೋದು ಹಾಕಿ. ನೋಡಿದ್ರಲ್ಲ ನಮ್ಮ ಸಂಡಿಗೆ ಮತ್ತು ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತೇಳಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನಾವು ಮುಂದಿನ ವ್ಲಾಗಲ್ಲಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡ್ಕೊಳ್ದೆ ನೋಡಿ, ಓಕೆನಾ? ಡನ್. ಹೆಸರೇನು? ನನ್ನ ಹೆಸರು ನನ್ನ ಗಂಡನ ಹೆಸರು ವಿಷಯ. ನನ್ನ ಹೆಸರು ವಸು. ಇನ್ನೊಂದ್ಸಲ ಹೇಳು. ಗಂಡನ ಹೆಸರು ವಿಷಯ. ನನ್ನ ಹೆಸರು ವಸು. ಯಾವ ಊರು ಮತ್ತೆ? ಬೆಂಗಳೂರು. ನಿಮ್ಮ ಯಜಮಾನ್ರದು? ಹೌದು, ಅದೇ ಬೆಂಗಳೂರು. ಹೌದು, ಬೆಂಗಳೂರಾ? ನೀವೇನು ಕೆಲಸದಲ್ಲಿದ್ದೀರಾ? ಇದು ಮದುವೆ ಕೆಲಸದಾಗಿದ್ದೀವಿ. ಮದುವೆ ಕೆಲಸ. ನೀವೇನು ಅಪಾಯಿಂಟಲ್ಲಿದ್ದೀರಾ? ಮದುವೆ ಅವ್ರು ಏನು ದುಡಿಯೋಕೆ ಹೋಗ್ತಾರೆ? ಅವರು ದುಡ್ಡು ಕೊಡ್ತಾರೆ ನನಗೆ. ನೀವು ದುಡ್ಡು ಕೊಡ್ತಾರೆ? ಅವ್ರು ಏನು ದುಡಿಮೆ ಮಾಡಿ ತಂದು ಕೊಡ್ತಾರೆ? ದುಡಿಮೆ ಮಾಡಿ ದುಡ್ಡು ಕೊಡ್ತಾರೆ. ಏನು ಆಫೀಸಿಗೆ ಹೋಗ್ತಾರೆ? ಇಂಜಿನಿಯರಾ ಡಾಕ್ಟ್ರಾ? ಇಂಜಿನಿಯರ್. ನೀನು? ನಾನು ನೀನು ಡಾಕ್ಟ್ರಾ? ಇಂಜಿನಿಯರು, ನಾನು ಡಾಕ್ಟರ್. ಹೌದಾ? ನಿಮ್ಮ ಯಜಮಾನ್ರು ಇಂಜಿನಿಯರಾ? ಎಲ್ಲಿ ಮನೆ ಮಾಡಿರೋದು ನೀವು? ನಾವು ದೂರ ಮನೆ ಮಾಡೋದು. ನಿಮ್ಮ ಅಮ್ಮರ ಮನೆಗಿನ ನಿಮ್ಮ ದೂರನಾ? ನಿಮ್ಮ ಅಮ್ಮರ ಮನೆಗೆ ಇಲ್ಲ ಹಂಗಾರೆ ನೀನು? ಮದುವೆಯಲ್ಲಿದ್ದೀವಿ. ಮದುವೆಯಲ್ಲಿದ್ರಾ? ಎಸ್, ನೋಡಿದ್ರಲ್ಲ ಚಕ್ಲಿ ಮತ್ತು ಸಂಡಿಗೆ ಹೇಗೆ ಮಾಡೋದು ಅಂತ, ಮನೆಗೆ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿದ್ರಲ್ಲ ನಮ್ಮ ತನ್ಮಯಿ ಮೇಡಮ್ ಅವರು ಹೇಗೆಲ್ಲ ತರಲೆ ಮಾತಾಡಿದ್ದಾರೆ. ನಾವು ಚಕ್ಲಿ ಸಂಡಿಗೆ ಮಾಡಬೇಕಾದ್ರೆ ಅವಳು ಮಾಡೋವರೆಗೂ ಬಿಡಲೇ ಇಲ್ಲ. ಅವಳಿಗೂ ಒಂದು ಸ್ವಲ್ಪ ಕೊಟ್ಟು ಅವಳ ಹತ್ರ ಎಲ್ಲ ಮಾಡಿಸಿದ್ದಾಯಿತು. ಫುಲ್ಲು ರಾಧ ಅಂತ ಮಾಡಿಬಿಟ್ಲು. ಅವಳು ಮಾಡಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರಲ್ಲ ಅವಳು ತರಲೆ ಮಾತುಗಳು.
ಅವ್ರ ಯಜಮಾನ್ರ ಹೆಸರು ಅವಳ ಹೆಸರು ಎಲ್ಲ ಅವಳವಳೆ ಚೇಂಜ್ ಮಾಡ್ಕೊಂಡು ಹೇಳಿದ್ದು. ಈ ತರಲೆ ಈ ಫನ್ನು ಸಖತ್ತಾಗಿತ್ತು. ದಿನ ಮಾತ್ರ ಅಷ್ಟೇ ಸುಸ್ತಾಗಿತ್ತು, ಅಷ್ಟೇ ಟಯರ್ಡ್ ಆಗಿ, ಅಷ್ಟೇ ಮೈಯೆಲ್ಲ ನೋವು ಮಾಡ್ಕೊಂಡಿದ್ವಿ. ಯಾಕಂದರೆ ಚಕ್ಲಿ ಸಂಡಿಗೆ ಹಪ್ಪಳ ಈ ಥರ ಎಲ್ಲ ಮಾಡೋದು ಅಂದರೆ ಮನೇಲಿ ತುಂಬ ಜನ ಇದ್ದರೆ ಚೆಂದ. ನಾವು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಏನೋ ಒಂದು ವಾರ ಕಷ್ಟ ಆಗುತ್ತೆ, ಆದರೆ ವರ್ಷಾನುಗಟ್ಟಲೆ ಇಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದಲ್ವೇ, ಅದಕ್ಕೆ ಮಾಡ್ಕೊಂಡಿದ್ದೀವಿ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರುತ್ತೆ ಮನೇಲೇ ಮಾಡೋದು. ಎಸ್, ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ನಮ್ಮ ರೆಸಿಪೀಸು ಅಂತೇಳಿ. ಆ್ಯಂಡ್ ನೀವು ಯಾವ ಥರ ಮಾಡ್ತೀರಾ ಅದನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.